25 ವರ್ಷಗಳ ಸುದೀರ್ಘ ಸೇವೆ ನೀಡಿದ ಶ್ರೀ ಸ್ವಾಮಿ ವಿವೇಕಾನಂದ ಬೋಧನಾ ಸಂಸ್ಥೆ ತನ್ನ ಬೆಳ್ಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡ ಈ ಸಂದರ್ಭ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ ದತ್ತಾತ್ರೇಯ ಪುರಾಣಿಕ್. ಎಲ್ರಿಗೂ ನಮಸ್ಕಾರ. ನಾನು ದತ್ತಾತ್ರೇಯ ಮೂರ್ತಿ ಪುರಾಣಿಕ್, ಖಜಾಂಚಿ, ಶ್ರೀ ಸ್ವಾಮಿ ವಿವೇಕಾನಂದ ಬೋಧನಾ ಸಂಸ್ಥೆ ಸೊರಬ. ನಮ್ಮ ಸಂಸ್ಥೆಯ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಮೊದಲನೇ ಹಂತ 2 ದಿನ ಮುಗಿದಿದೆ. ಹಾಗೆ 2ನೇ ಹಂತದಲ್ಲಿ 3 ದಿನದ ಕಾರ್ಯಕ್ರಮ, ಸಮಾರೋಪ ಸಮಾರಂಭದ ಕಾರ್ಯಕ್ರಮ ಕೂಡ ಮುಗಿದಿದೆ. ಈ ಒಂದು ನಮ್ಮ ಸಂಸ್ಥೆಯ 25ನೇ ವರ್ಷ ಬೆಳ್ಳಿ ಹಬ್ಬದ ಆಚರಣೆಯಲ್ಲಿ ಸುಮಾರು ಜನ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವ್ರನ್ನೆಲ್ಲ ಸ್ಮರಿಸಿಕೊಂಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಹಾಗೆ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಗಳಂಥ ಸಂದೀಪ್, ಹಾಗೆ ನಮ್ಮ ಎಲ್ಲ ಗುರುವೃಂದ, ಶಿಕ್ಷಕ ವೃಂದ, ಮಾತಾಜಿ, ಗುರೂಜಿಯವರು ಮತ್ತು ಎಲ್ಲ ಅಕ್ಕಂದಿರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಸಹಕಾರ ನೀಡಿದ್ದಾರೆ. ತಮ್ಮ ಸಮಯವನ್ನು ರಾತ್ರಿ ಹಗಲು ಇಲ್ಲದ ಅನ್ನದಂತೆ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಮೀಸಲಿಟ್ಟು ತಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಒಂದು ಕಟ್ಟಡದ ಸುರ್ವಿ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರುಗಳಿಗೂ, ಹಾಗೆ ಪೋಷಕರಿಗೂ, ಮುದ್ದು ಮಕ್ಕಳಿಗೂ ಮತ್ತು ಊರಿನ ಎಲ್ಲ ನಮ್ಮ ಅಭಿಮಾನಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತೀರಿ. ತಮಗೆಲ್ಲ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀ ಸ್ವಾಮಿ ವಿವೇಕಾನಂದ ಬೋಧನಾ ಸಂಸ್ಥೆಯು ಶೈಕ್ಷಣಿಕ ಕ್ಷೇತ್ರದಲ್ಲಿ 25ನೇ ವರ್ಷ ಪೂರೈಸಿ ತನ್ನ ಓಟವನ್ನ ಮುಂದುವರೆಸಿದೆ. ಬೋಧನಾ ಸಂಸ್ಥೆಯ ಆಡಳಿತ ಮಂಡಳಿಯು ಈ ಯಶಸ್ಸಿಗೆ ಬೆಳ್ಳಿ ಹಬ್ಬವನ್ನ ಆಚರಣೆ ಮಾಡಿ ಸಂಭ್ರಮಿಸಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಿವಾಕರ್ ಭಾವೇರವರು ವಹಿಸಿಕೊಂಡು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮೂಡಿಬರಲು ಸಹಕರಿಸಿದರು. ಕಳೆದ 25 ವರ್ಷಗಳ ಹಿಂದೆ ಕೇವಲ 15 ಮಕ್ಕಳಿಂದ ಆರಂಭವಾದ ಈ ಸಂಸ್ಥೆ ಇಂದು ಬೃಹತ್ ಆಕಾರದಲ್ಲಿ ಬೆಳೆಯುತ್ತಿದೆ. ಇದಕ್ಕೆ ಕಾರಣಕರ್ತರಾದಂತಹ ಶಿಕ್ಷಕರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಸೊರಬ ತಾಲೂಕಿನ ಜನತೆ, ಇವರಿಗೆಲ್ಲ ಮ್ಯಾನೇಜ್ಮೆಂಟ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಮೊದಲು ಒಂದು ಮನೆ ಆಗಲಿ, ಸ್ಕೂಲು ಕಟ್ಟಡ ಆಗಲಿ ಬೇಕಾದ ಆ ಜಾಗ ಬೇಕು, ಈ ಸ್ಥಳ ಬೇಕು. ಅದು ಕೊಟ್ಟವರು ಈ ವೇದಿಕೆ ಬಂದಂಥ ಕಮಲಾಕರ ತಂದೆಯರು. ನಂತರ ಅದಕ್ಕೊಂದು ಹೆಸರು ಬೇಕು, ಒಂದು ಸಂಸ್ಥೆ ಬೇಕು. ಆ ಹಳೆಯ ಸಂಸ್ಥೆ ಅದು ಒಳ್ಳೆಯ ಹೆಸರಾದಂಥ ವಿವೇಕಾನಂದ ಹೆಸರನ್ನು ಇಟ್ಕೊಟ್ಟವರು ವೇದಿಕೆ ಬಂದಿದ್ದಾರೆ. ಅರುಣ್ ಕುಮಾರ್, ಆಶಾ ರಂಗನಾಥ್ ಅವರು. 5 ದಿನಗಳ ಕಾಲ ವಿದ್ಯಾರ್ಥಿಗಳಿಂದ ಹಾಡು, ನೃತ್ಯ, ನಾಟಕ, ಯಕ್ಷಗಾನ ಮತ್ತು ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ತಿಳುವಳಿಕೆ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಾಗಿತ್ತು. ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರನ್ನ ರಂಜಿಸಿ ಅವರು ಸಂತೋಷಪಟ್ಟರು. ಕಾರ್ಯಕ್ರಮದಲ್ಲಿ ಪೋಷಕರಿಗೂ ಕೂಡ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಅನೇಕ ಪೋಷಕರು ಭಾಗವಹಿಸಿ ಗೆದ್ದಂತಹ ಪೋಷಕರಿಗೂ ಕೂಡ ಈ ವೇದಿಕೆಯಲ್ಲಿ ಗೌರವಿಸಲಾಯಿತು. ಈ ಸಂಸ್ಥೆಗೆ ಅಗಲಿರಲು ಶ್ರಮಿಸಿದ ಎಲ್ಲರನ್ನ ಗೌರವಿಸುವಂತಹದ್ದು ಈ ವೇದಿಕೆಯಲ್ಲಿ ಅಧ್ಯಕ್ಷರಾದ ದಿವಾಕರ್ ಭಾವೇರವರು ಮಾಡಿದ್ದು ಎಲ್ಲರಿಗೂ ಸಂತೋಷ ನೀಡಿತು.
ಸಂಜಯ್ ಗೌಳಿ, ನ್ಯೂಸ್ 12 ಕನ್ನಡ, ಸೊರಬ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.